ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಬಿಲ್ಲಾರಂಗ ಭಾಷಾ ಸಿನಿಮಾ ಕತೆ. ಕಿಚ್ಚ ಸುದೀಪ್ ರವರು ನಾಯಕ ನಟನಾಗಿ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರವನ್ನು ರಂಗಿತರಂಗಿ ಖ್ಯಾತಿಯ ಅನೂಪ್ ಭಂಡಾರಿ ನಿರ್ದೇಶನ ಮಾಡುತ್ತಿದ್ದಾರೆ. 16 ಏಪ್ರಿಲ್ 2025ರಂದು ಬಿಲ್ಲಾರಂಗ ಭಾಷಾ ಚಿತ್ರೀಕರಣ ಆರಂಭವಾಗಿದೆ. ಈ ಚಿತ್ರವನ್ನು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಮತ್ತು KSK ಶೋರೀಲ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಟಾಕ್ಸಿಕ್ ವರ್ಸಸ್ ದುರಂಧರ್. ಭಾರತದ ಚಿತ್ರರಂಗದಲ್ಲಿ 2 ಸಿನಿಮಾಗಳ ಭರ್ಜರಿ ಪೈಪೋಟಿ. ಅವು ಯಾವುವೆಂದರೆ ರಾಕಿಂಗ್ ಸ್ಟಾರ್ ಯಶ್ ನಟಿಸುತ್ತಿರುವ ಟಾಕ್ಸಿಕ್ ಹಾಗೂ ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ದ ರಿವೆಂಜ್ ಕೂಡ ಮಾರ್ಚ್ 19 ರಿಲೀಸ್ ಡೇಟ್ ಅನೌನ್ಸ್ ಮಾಡುತ್ತಿದ್ದಂತೆ ಚಿತ್ರ ಪ್ರೇಮಿಗಳ ಕಣ್ಣು ಈ 2 ಸಿನಿಮಾಗಳ ಮೇಲೆ ಬಿದ್ದಿವೆ. ಈಗಾಗಲೇ 2 ಚಿತ್ರಗಳು ಎಷ್ಟು ಗಳಿಸಬಹುದೆಂದು ಲೆಕ್ಕ ಮಾಡುತ್ತಿದ್ದಾರೆ. ಕಳೆದ ವರ್ಷ ರಿಲೀಸ್ ಆಗಿದ್ದ ರಣವೀರ್ ಸಿಂಗ್ ಅಭಿನಯದ ದುರಂಧರ್ ಬ್ಲಾಕ್ ಬಸ್ಟರ್ ಆಗಿತ್ತು. ಟಾಕ್ಸಿಕ್ ಎದುರು ರಿಲೀಸ್ ಮಾಡಲು ನಿರ್ಧರಿಸಿದ್ದಾರೆ. ಆದರೆ ಎಲ್ಲರಿಗೂ ಕುತೂಹಲ ಮೂಡಿರುವ ಈ 2 ಚಿತ್ರಗಳಲ್ಲಿ ಯಾವುದು ಹೆಚ್ಚು ಸದ್ದು ಮಾಡುತ್ತಿದೆ ಅಂದರೆ ಅದು ಟಾಕ್ಸಿಕ್. IMDb ಈ ವರ್ಷದಲ್ಲಿ ಅತಿ ಹೆಚ್ಚು ಟಾಕ್ಸಿಕ್ ನಂಬರ್ 1 ಆಗಿದೆ. ನಂಬರ್ 2 ನಲ್ಲಿ ದುರಂಧರ್ ಪೈಪೋಟಿ ಕೊಡುತ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರವು ವಿತರಕರಲ್ಲಿ ಪೈಪೋಟಿಗೆ ಬಿದ್ದಂತೆ ಖರೀದಿಸುತ್ತಿದ್ದಾರೆ. ಇತ್ತೀಚಿನ ವರದಿಯಲ್ಲಿ ಸುಮಾರು 1000 ಕೋಟಿ ವ್ಯವಹಾರವಾಗಿದೆ ಎಂದು ಚಿತ್ರ ಪಂಡಿತರ ಅಭಿಪ್ರಾಯ. ಟಾಕ್ಸಿಕ್ನ ಒಂದು ಸಣ್ಣ ಟೀಸರ್ ಸಮುದ್ರ ಅಲೆಗಳಂತೆ ಚಿತ್ರ ಪ್ರೇಮಿಗಳಲ್ಲಿ ಹುಚ್ಚೆಬ್ಬಿಸಿದೆ. ಟೀಸರ್ನ ವಿವಾದ ಉಂಟು ಮಾಡಿದರೂ ಜನರ ನಿರೀಕ್ಷೆಗಳನ್ನು ದುಪ್ಪಟ್ಟು ಮಾಡಿದೆ. ಟಾಕ್ಸಿಕ್ ಚಿತ್ರಕ್ಕೆ 40.6% ಅಂಕಗಳೊಂದಿಗೆ ನಂಬರ್ 1 ಸ್ಥಾನದಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಹುಡುಕಾಟ ಟಾಕ್ಸಿಕ್ನ ಹೆಸರಿನಲ್ಲಿದೆ. ಆದರೆ ದುರಂಧರ್ KGF ಚಾಪ್ಟರ್ 2 ನ ಬಾಕ್ಸ್ ಆಫೀಸ್ ದಾಖಲೆಯನ್ನು ಮುರಿದು ಅತ್ಯುತ್ಸಾಹದಿಂದ ಮುನ್ನುಗ್ಗುತ್ತಿದ್ದಾರೆ. ದುರಂಧರ್ 2 ರಿಲೀಸ್ ಮಾಡಿರುವ ಭಾರತದ ಬಹು ನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ 22.6% ಗಳಿಸಿ 2ನೇ ಸ್ಥಾನದಲ್ಲಿದೆ. IMDb ಪಟ್ಟಿಯಲ್ಲಿ ಟಾಕ್ಸಿಕ್ ಮತ್ತು ದುರಂಧರ್ 2 ಮಧ್ಯೆ ಪೈಪೋಟಿ ಇರಬಹುದು ಎಂಬ ಅಭಿಪ್ರಾಯವಿತ್ತು. ಆದರೆ ದುರಂಧರ್ 2 ಟೀಸರ್ ಹೆಚ್ಚಿನ ಗಮನ ಸೆಳೆಯಲು ವಿಫಲವಾಗಿದೆ. ಟ್ರೈಲರ್ ರಿಲೀಸ್ ಬಳಿಕ ಪ್ರೇಕ್ಷಕರ ಅಭಿಪ್ರಾಯವನ್ನು ಕಾದು ನೋಡಬಹುದು. ಕರ್ನಾಟಕದಲ್ಲಿ ಸಾಹಸ ನಿರ್ದೇಶಕ ಎಂದೇ ಪ್ರಸಿದ್ಧಿ ಪಡೆದಿರುವ ಹಾಗೂ ಸಾಹಸ ಸಿಂಹ ನಿರ್ದೇಶನ ಮಾಡಿದ್ದ ಜೋ ಸೈಮನ್ ರವರು 13 ಫೆಬ್ರವರಿ 25ರಂದು ಫಿಲಂ ಚೇಂಬರ್ನಲ್ಲಿ ಹೃದಯಾಘಾತವಾಗಿ ನಿಧನ ಹೊಂದಿದ್ದಾರೆ. ಕನ್ನಡ ಚಿತ್ರರಂಗದ ಮೇರು ನಟ ಹಾಗೂ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಸಾಹಸ ಸಿಂಹ ಎಂಬ ಬಿರುದು ಬರಲು ಕಾರಣರಾಗಿದ್ದರು. ಅದಲ್ಲದೆ ಸಿಂಹ ಜೋಡಿ, ನನ್ನ ರೋಷ, 100 ವರ್ಷ, ಮಹಾಪ್ರಚಂಡರು, ಊರಿಗೆ ಉಪಕಾರಿ, ಸಿಡಿದಿದ್ದ ಸಹೋದರ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಹೀಗೆ ಯಶಸ್ವಿ ಚಿತ್ರಗಳು ನೀಡಿದ್ದು, ಇವರು ನಿರ್ದೇಶಕರಾಗಿ ಬರಹಗಾರರಾಗಿ 48 ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ ಸೇವೆ ಸಲ್ಲಿಸಿದ್ದರು. ವಿಧಿ ಬರಹ ನೋಡಿ ಎಂತಹ ವಿಚಿತ್ರವಾದದ್ದು. ಕಲೆಯನ್ನೇ ಬದುಕಾಗಿಸಿಕೊಂಡಿದ್ದ ಜೋ ಸೈಮನ್ ರವರು ವಾಣಿಜ್ಯ ಮಂಡಳಿಯಲ್ಲಿ ಫೆಬ್ರವರಿ 12ರಂದು ಸೇವೆ ಸಲ್ಲಿಸುತ್ತಿದ್ದರು. ಆಗ ಜೋ ಸೈಮನ್ ರವರಿಗೆ ಹೃದಯಾಘಾತವಾಗಿದೆ. ತಕ್ಷಣ ಸಮೀಪದ ಮಲ್ಲಿಗೆ ಆಸ್ಪತ್ರೆಗೆ ಸೇರಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ ಜೋ ಸೈಮನ್ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ GTVಯಲ್ಲಿನ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು. ನಟಿ ಭವ್ಯ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಜೋ ಸೈಮನ್ ರವರಿಗೆ ಸಲ್ಲಬೇಕು. ಕನ್ನಡ ಚಲನಚಿತ್ರ ರಂಗದ ನಿರ್ಮಾಪಕ ಸಂಘದ ಉಪಾಧ್ಯಕ್ಷರಾಗಿ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಕ್ರಿಯ ಸದಸ್ಯರಾಗಿ ಹಲವಾರು ಸಮಸ್ಯೆಗಳ ಧ್ವನಿಯಾಗಿದ್ದರು. ಹೊಸ ತಲೆಮಾರಿನ ನಿರ್ದೇಶಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಇಷ್ಟು ಸುದೀರ್ಘವಾಗಿ ಕನ್ನಡ ಚಲನಚಿತ್ರಕ್ಕೆ ಸೇವೆ ಸಲ್ಲಿಸಿದ್ದರೂ ಅವರಿಗೆ ಸಿಗಬೇಕಾದ ಗೌರವ ಮತ್ತು ಪ್ರಶಸ್ತಿಗಳು ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಕನ್ನಡ ಚಾನಲ್ ಒಂದರಲ್ಲಿ ಸಂದರ್ಶನದಲ್ಲಿ ಈ ವರ್ಷ ಅಥವಾ ಬರುವ ವರ್ಷ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಬರುವುದರಲ್ಲಿತ್ತು. ಈಗ ಬಂದರೂ ಅದು ಮರಣಾನಂತರ ಬಂದ ಹಾಗೆ. ಬದುಕಿದ್ದಾಗಲೇ ಏನೇ ಪ್ರಶಸ್ತಿ, ಗೌರವ, ಮನ್ನಣೆ ಸಿಕ್ಕಿದ್ರೆ ಅವರ ಸೇವೆಗೆ ನ್ಯಾಯ ಸಿಗುತ್ತಿತ್ತು.
ಅವರಿಗೂ ತೃಪ್ತಿಯಾಗುತ್ತಿತ್ತು. ಯಾವ ಕಾರಣದ ಕೈಗಳು ಅವರ ಪ್ರಶಸ್ತಿಗೆ ಅಡ್ಡವಾದರೋ ದೇವರಿಗೆ ಗೊತ್ತು. ಜೋಸೈಮನ್ ರವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದು, ಫೆಬ್ರವರಿ 14 ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅನಂತರ ಕ್ರಿಶ್ಚಿಯನ್ ವಿಧಿವಿಧಾನಗಳ ಅನುಸಾರ ಅವರ ಅಂತಿಮ ಸಂಸ್ಕಾರ ನಡೆಯಿತು. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ. ಕ್ರಿಶ್ಚಿಯನ್ ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡಿದ ಆರೋಪ. ಈ ಚಿತ್ರದಲ್ಲಿರುವ ಆಕ್ಷೇಪಾರ್ಹ ದೃಶ್ಯಗಳನ್ನು ತೆಗೆದುಹಾಕುವಂತೆ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ದೇವ, ಧೂತ, ಸಂತ ಮೈಕಲ್ ಪ್ರತಿಮೆ ಮುಂದೆ ಆಕ್ಷೇಪಾರ್ಹ ದೃಶ್ಯ ಚಿತ್ರೀಕರಿಸಿದ್ದಾರೆಂದು ಕ್ರಿಶ್ಚಿಯನ್ ಫೆಡರೇಷನ್ ದೂರು ಸಲ್ಲಿಸಿದೆ. ಹಾಗೂ ಚಿತ್ರತಂಡ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕ್ಷಮೆ ಯಾಚಿಸಬೇಕೆಂದು, ತಪ್ಪಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯಾದ ಡಾಕ್ಟರ್ ಜಯಮಾಲಾ, ಟೀಸರ್ ನೋಡಿ ಯಾವುದೇ ಕ್ರಮ ಕೈಗೊಳ್ಳಬೇಡಿ, ಸಂಪೂರ್ಣ ಚಿತ್ರ ನೋಡಿ ಆಮೇಲೆ ಕ್ರಮ ಕೈಗೊಳ್ಳಿ ಎಂದು ಟಾಕ್ಸಿಕ್ ಪರ ಬ್ಯಾಟ್ ಬೀಸಿದ್ದಾರೆ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.